ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಹಬ್ಬ ಆಗಿ ನೆಕ್ಸ್ಟ್ ಡೇ ಲಾಗು. ಬೆಳಗ್ಗೆನೇ ಎದ್ಬಿಟ್ಟು ಸ್ವಲ್ಪ ಟೆರೆಸ್ ಮೇಲೆ ಹೋದ್ವಿ, ಸ್ವಲ್ಪ ವಾಕ್ ಮಾಡೋಣ ಅಂತ. ಹಾಗೆ ಹಸ್ಬೆಂಡ್ ಕೂಡ ಬಂದಿದ್ರು. ಇವತ್ತು ಬೆಳಗ್ಗೆನೇ ಹಾಸ್ಪಿಟಲ್ಲು ಕೂಡ ಹೋಗಬೇಕು. ಹಾಗಾಗಿ ಎದ್ದು ಮಾಮೂಲಿ ರುಟೀನ್ ಏನಿರುತ್ತೆ, ಸ್ವಲ್ಪ ಬಿಸಿನೀರು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಟೆರೆಸ್ ಮೇಲೆ ಹೋದೆ. ಸ್ವಲ್ಪ ವಾಕ್ ಮಾಡಿಕೊಂಡು ಎಲ್ಲ ತಿಂದ್ಬಿಟ್ಟು ಮತ್ತೆ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ 8 ಗಂಟೆಗೆಲ್ಲ ಹಾಸ್ಪಿಟಲ್ಗೆ ಬರೋದು ಕೇಳಿದ್ದಾರೆ. ಹಾಗಾಗಿ ಬೆಳಗ್ಗೆನೇ ಬೇಗ ರೆಡಿ ಆಗೋಣ ಅಂತ ಬೇಗನೆ ಎದ್ದಿದ್ವಿ. 5:45ಗೆಲ್ಲ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಟೆರೆಸ್ ಮೇಲೆ ಹೋಗಿ ವಾಕ್ ಮಾಡ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನೋಡಿ, ನೇಚರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಅದು ಮಧುಗಿರಿ ಬೆಟ್ಟ. ನಮ್ಮ ಮನೆ ಹತ್ರಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಎಲ್ಲ ಫುಲ್ ಹಸ್ರಾಗಿರುತ್ತೆ. ಹಾಗೆ ನನ್ನ ಮಗಳು ಕೂಡ ಬೇಗನೆ ಎದ್ದಿದ್ಲಲ್ವ, ಅವಳು ಕೂಡ ನಮ್ಮ ಜೊತೆ ಬಂದು ಅವಳು ಕೂಡ ವಾಕ್ ಮಾಡಿಕೊಂಡು ಹಾಗೆ ಆಟ ಆಡ್ತಾ ಇದ್ಲು ಟೆರೆಸ್ ಮೇಲೆ. ಹಾಗೆ ನಾವು ಕೂಡ ಕಾಫಿ ಎಲ್ಲ ಕುಟ್ಕೊಂಡು ನಾನು ಹಸ್ಬೆಂಡು ಮಾತಾಡಿಕೊಂಡು ಕೂತಿದ್ವಿ. ಹಾಗೆ ಇವತ್ತೊಂದು ಲಾಸ್ಟ್ ಡೇ ನಂದು ಬೇಬಿ ಬಂಪು ಪ್ರೆಗ್ನೆನ್ಸಿದು. ಇವತ್ತು ಡೆಲಿವರಿ ಆದರೆ ಇದನ್ನೆಲ್ಲ ಮಿಸ್ ಮಾಡ್ಕೊತೀನಿ ಅಂತ ಹಾಗೆ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಹಾಗೆ ನನ್ನ ಮಗಳು ವಿಡಿಯೋ ಮಾಡ್ತೀನಿ ಅಂತೇಳ್ಬಿಟ್ಟು ಅವಳು ವಿಡಿಯೋ ಮಾಡ್ತಾಯಿದ್ಲು. ಹಾಗೆ ನಾನು ಕೂಡ ಅಲ್ಲೆಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ವಾಕೆಲ್ಲ ಮಾಡಿದ್ದಾಯಿತು. ಮತ್ತು ಟೈಮ್ ಆಗಿಬಿಡುತ್ತೆ, ಬೇಗ ಹೋಗಿ ರೆಡಿ ಆಗೋಣ ಅಂತೇಳ್ಬಿಟ್ಟು. ಹಾಗೆ ನನ್ನ ಮಗಳಿಗೂ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ವಾ, ಅಮ್ಮ ಮತ್ತೆ ಯಾವಾಗ ಹೋಗೋದು ಹಾಸ್ಪಿಟಲ್ಗೆ, ಯಾವಾಗ ಪಾಪು ಬರುತ್ತೆ ಅಂತೆಲ್ಲ ಅವಳು ಕೂಡ ಕೇಳ್ತಾ ಇದ್ಲು. ಈಗ ಹೋಗೋಣ ಅಮ್ಮ ರೆಡಿಯಾಗಿ ಅಂತ ಅವಳ ಜೊತೆನೂ ಕೂಡ ಮಾತಾಡಿಕೊಂಡು ಅವಳು ಪಾಪನ ಮಾತಾಡ್ಸೋದು ಬಂದು ಈ ಥರ ಎಲ್ಲ ಕ್ಯೂಟ್ ಕ್ಯೂಟ್ ಮೂಮೆಂಟ್ ತುಂಬಾ ಚೆನ್ನಾಗಿತ್ತು. ಪ್ರೆಗ್ನೆನ್ಸಿಲಿ ಒಂಥರ ಅವಳಿಗೆ ಖುಷಿ ಅಲ್ವಾ. ಹಾಗಾಗಿ ಪಾಪು ಏನು ಮಾಡ್ತಿದೆ ಅಮ್ಮ ಹೊಟ್ಟೆಗೆ ಅಂತೆಲ್ಲ ಕೇಳೋದು, ಆ ಥರದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ಅವಳು ಕೂಡ ಈಗ ಅದನ್ನೆಲ್ಲ ಮಿಸ್ ಮಾಡ್ಕೊತಾಳೆ. ಪಾಪು ಜೊತೆ ಆಟ ಆಡ್ತಾಳಲ್ಲ, ಅದೇ ಖುಷಿ. ಹಾಗೆ ಟೆರೆಸ್ ಮೇಲೆ ಸ್ವಲ್ಪ ಹೊತ್ತೆಲ್ಲ ಟೈಮ್ ಪಾಸ್ ಮಾಡಿಕೊಂಡು ಕೆಳಗಡೆ ಬಂದ್ವಿ. ಈಗ ಹೋಗಿಬಿಟ್ಟು ಕೆಳಗಡೆ ಸ್ನಾನ ಎಲ್ಲ ಮಾಡಿಕೊಂಡು ಅಮ್ಮ ಟಿಫನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಪ್ಯಾಕಿಂಗ್ ಕೂಡ ಎಲ್ಲ ಆಗಿದೆ. ಇನ್ನೊಂದು ಸರಿ ಎಲ್ಲ ಚೆಕ್ ಮಾಡಿಕೊಂಡು ಈಗ ಹಾಸ್ಪಿಟಲ್ಗೆ ಹೊರಡಬೇಕು. ಹಸ್ಬೆಂಡ್ ಸ್ವಲ್ಪ ವಾಕ್ ಹೋಗಿ ಬರ್ತೀನಿ ನಾನು ಅಂತೇಳ್ಬಿಟ್ಟು ಅವರು ಕೂಡ, ನಮ್ಮ ಮಗಳು ನಾನು ಬರ್ತೀನಿ ಅಂತಿದ್ಲು, ಬೇಡ ಅಂತೇಳ್ಬಿಟ್ಟು ಅವ್ರು ನಾನು ಹೋಗ್ಬಿಟ್ಟು ಬರ್ತೀನಿ, ನೀವು ರೆಡಿ ಆಗ್ತೀರಿ ಅಂತ ಹೇಳ್ತಾ ಇದ್ರು. ಸರಿ ಅಂತೇಳ್ಬಿಟ್ಟು ಈಗ ಕೆಳಗಡೆ ಬಂದು ಮೊದಲು ಸ್ನಾನ ಮಾಡಿಕೊಂಡು ನಾನು ಕೂಡ ರೆಡಿ ಆದೆ. ಅಮ್ಮ ಸ್ವಲ್ಪ ಇಲ್ಲಿ ಮನೆ ಹಿಂದೆ ಹೂವಿನ ಗಿಡ ಎಲ್ಲ ಹಾಕಿದ್ರು, ಅಲ್ಲಿ ಹೂವು ಬಿಡಿಸ್ಕೊಬರ್ತೀನಿ ಅಂತ ಹೋಗಿದ್ರು. ಅವರು ಹೂವೆಲ್ಲ ಬಿಡಿಸ್ಕೊಬರ್ತಾಯಿದ್ರು. ನಾನೆಲ್ಲ ರೆಡಿಯಾಗಿ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡ್ಕೊತಾ ಇದ್ದೆ. ಈಗ ಮಳೆ ಎಲ್ಲ ಬರ್ತಿದೆಯಲ್ಲ, ಹಾಗಾಗಿ ಚೆನ್ನಾಗಿದೆ ಗಿಡಗಳೆಲ್ಲ. ಸ್ವಲ್ಪ ಹೂವೆಲ್ಲ ಬಿಡುತ್ತಲ್ಲ ಹಾಗಾಗಿ. ಹಾಗೆ ಪೂಜೆ ಕೂಡ ಹೂವೆಲ್ಲ ಕಿತ್ಕೊಬಂದು ಇಟ್ಟಿದ್ರು. ಈಗ ನಾನು ಇಲ್ಲಿ ಒಂದು ಸೈಡು ಸ್ನಾನ ಎಲ್ಲ ಆಯ್ತಲ್ವ, ಪೂಜೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮಾಡಿಬಿಟ್ಟು ಹಾಗೆ ಇದು ನೋಡಿ ಡೈರೆ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ, ಈಗ ಫ್ರೆಶ್ಶಾಗಿ ಕಿತ್ಕೊಬಂದಿರೋದು. ನನಗಂತೂ ತುಂಬಾ ಇಷ್ಟ. ಆಗಂತೂ ಡೈಲಿ ಸ್ಕೂಲು ಕಾಲೇಜ್ಗೆ ಹೋಗೋವಾಗಂತೂ ಯಾವಾಗಲೂ ಮುಟ್ಕೊಂಡು ಹೋಗ್ತಾ ಇದ್ವಿ. ಈಗ ಸ್ವಲ್ಪ ಕಡಿಮೆನೇ, ಯಾಕೆಂದರೆ ಬ್ಯಾಂಗ್ಳೂರಲ್ಲೆಲ್ಲ ಅಷ್ಟು ಸಿಗೋದಿಲ್ಲ ಅಲ್ವಾ. ಇಲ್ಲಾದರೆ ಮನೆ ಹತ್ರನೇ ಇರೋದು. ಕಿತ್ಕೊಂಡು ಮುಟ್ಕೊತಾ ಇದ್ವಿ. ಹಾಗೆ ಇನ್ನೊಂದು ವೈಟ್‌ದು ಮಲ್ಲಿಗೆ ಬರುತ್ತೆ, ಮುದ್ದಿನ ಮಲ್ಲಿಗೆ ಅಂತ, ಅದು ಎಲ್ಲನೂ ಕಟ್ಟಿಟ್ಟಿದ್ದೆ ನಾನೇ. ಹಾಗೆ ಬ್ಯಾಗ್ ಕೂಡ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿತ್ತಲ್ಲ, ಒಂದ್ಸರಿ ಮತ್ತೆ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೆ. ಬಟ್ಟೆಗಳೆಲ್ಲ ಇಟ್ಕೊಬಂದಿದ್ನಲ್ಲ, ಅದನ್ನೆಲ್ಲ ಒಂದ್ಸರಿ ಮತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಏನು ಬೇಕು ಏನು ಅಂತೆಲ್ಲ. ಆಲ್ಮೋಸ್ಟ್ ಯುಕ್ತಿದೆಲ್ಲ ಚಿಕ್ಕ ಬಟ್ಟೆ ಇತ್ತಲ್ಲ, ಅದನ್ನು ಕೂಡ ಇಟ್ಕೊಂಡಿದ್ದೆ. ನಮ್ಮ ಕಡೆ ಹೊಸ ಬಟ್ಟೆಗಳೆಲ್ಲ ತೊಗೋಬಾರ್ದು ಅಂತಾರೆ. ಹಾಗಾಗಿ ನಾನು ಹೊಸ ಬಟ್ಟೆ ಎಲ್ಲ ಏನು ತೊಗೊಂಡಿರಲಿಲ್ಲ. ಯುಕ್ತಿದನ್ನೇ ಎಲ್ಲ ವಾಶ್ ಮಾಡಿಬಿಟ್ಟು ಅದನ್ನೇ ಕೂಡ ಎಲ್ಲನೂ ಇಟ್ಕೊಂಡಿದ್ದೆ. ಹಾಗೆ ನನಗೆಲ್ಲ ಏನು ಬೇಕಾಗುತ್ತೆ ಅವನ್ನು ಕೂಡ ಇಟ್ಕೊಂಡಿದ್ದೆ. ಹಾಗೆ ಕಾಟನ್ನವು ಸಾಫ್ಟಾಗಿರೋ ಅಂಥ ಬಟ್ಟೆಗಳು ಮತ್ತು ಟವಲ್ಲು ಈ ಥರದ್ದು ಕೂಡ ಅಷ್ಟೇ, ವೇಲು ಈ ಥರದ್ದು ಎಲ್ಲನೂ ಇಟ್ಕೊಂಡಿದ್ದೆ. ಯಾಕೆಂದರೆ ಅಲ್ಲಿ ಹಾಸ್ಪಿಟಲಲ್ಲಿ ಕೇಳಿರೆ ಬೇಕಾಗುತ್ತೆ ಅಂತ ಹೇಳಿದ್ರು ಅಮ್ಮ. ಸ್ವಲ್ಪ ಹಳೆ ಬಟ್ಟೆಗಳು ಕೂಡ ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಹಾಗೆ ನಮಗೆ ಯೂಸ್ ಮಾಡೋದಕ್ಕೆ ಅಂತ ಕೂಡ ಕೆಲವೊಂದೆಲ್ಲ ಬಟ್ಟೆಗಳು ಕೂಡ ಬೇರೆ ಇಟ್ಕೊಂಡಿದ್ದೆ. ಹಾಗೆ ಕೆಲವೊಂದು ಎಲ್ಲ ಟವಲ್ ಈ ಥರದ್ದೆಲ್ಲ ಬೇಕಲ್ಲ ಪಾಪುಗೆ ನಮಗೆಲ್ಲ, ಅದನ್ನು ಕೂಡ ಎಲ್ಲನೂ ಇಟ್ಕೊಂಡಿದ್ದೆ. ಹಾಗೆ ಹತ್ರ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಏನಾದರೂ ಬೇಕು ಅಂದರೆ ಮನೆಯಲ್ಲಿ ತಂದು ಕೊಡ್ತಾರೆ. ಹಾಗಾಗಿ ಹಾಗೆ ಸ್ವಲ್ಪ ಪ್ಯಾಡ್ ಕೂಡ ಎಲ್ಲ ಮನೇಲೇ ಇತ್ತು ಅಂತೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಇಟ್ಕೊಂಡಿದ್ದೆ. ಬೇಕು ಅಂದರೆ ಅಲ್ಲಿ ಏನು ಬೇಕೋ ತೊಗೊಬರ್ಬೋದು, ಇಲ್ಲ ಹತ್ರ ಇದೆಯಲ್ಲ ಮನೆಯಲ್ಲೇ ತಂದು ಕೊಡ್ತಾರೆ ಅಂತೇಳ್ಬಿಟ್ಟು. ಹಾಗೆ ಕಾಟನ್ ಏನು ಸೀರೆಗಳು ಬರ್ತಾವಲ್ಲ, ಅವು ಕೂಡ ಇಟ್ಕೊಂಡಿದ್ದೆ. ಪಾಪುನೆಲ್ಲ ಇಡೋದಕ್ಕೆಲ್ಲ, ಪಾಪುನ ಮಲಗಿಸೋದಕ್ಕೆಲ್ಲ ಬೇಕಾಗುತ್ತೆ ಅಂತ ಕಾಟನ್ ಸೀರೆಗಳು, ಪಂಚೆ ಈ ಥರದ್ದು ಕೂಡ ಅಷ್ಟೇ. ಹಾಗೆ ಒಂದು ಅಂಬ್ರೆಲಾ, ನೆಕ್ಸ್ಟು ಫ್ಲಾಸ್ಕು ಈ ಥರದ್ದು ಕೂಡ ಎಲ್ಲನೂ ಒಂದು ಕಡೆ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಇನ್ನೂ ಏನಾದರೂ ಬೇಕು ಅಂದರೆ ಇನ್ನೇನು ನಿಯರೇ ಇರುತ್ತೆ ಅಲ್ವಾ, ಹಾಗಾಗಿ ತೊಗೊಂಡು ಬರ್ತಾರೆ, ಮನೆಗೆಲ್ಲ ಬರ್ತಿರ್ತಾರೆ, ಇಲ್ಲ ಅಲ್ಲೇ ಶಾಪಲ್ಲಿ ಹೋಗಿ ತೊಗೊಂಡು ಬರ್ತಾರೆ ಅಂತ
ಹಾಗೆ ಒಂದು ಬಾಚಿನ್ಗೆ ಮತ್ತು ಐಲೈನರು ಈ ಥರದ್ದು ಕೂಡ ಸ್ವಲ್ಪ ಎಲ್ಲನೂ ಅದನ್ನು ಕೂಡ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಹಾಗೆ ಮೇಯ್ನು ಫೈಲು, ಡಾಕ್ಯುಮೆಂಟ್ಸ್ ಎಲ್ಲ ಏನಿರುತ್ತೆ ಅಲ್ವಾ ಚೆಕಪ್‌ದು ಅದು ಕೂಡ ಅಷ್ಟೇ ಎಲ್ಲ ಇಟ್ಟಿದ್ದೆ. ಇದೆಲ್ಲ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೆ. ಹಾಗೆ ಯುಕ್ತಿ ಕೂಡ ಇರೋದ್ರಿಂದ ಅವಳಿಗೂ ಕೂಡ ಏನು ಬೇಕೋ ಅದು ಕೂಡ ಅವಳಿಗೂ ಸ್ವಲ್ಪ ಐಟಮ್ ಎಲ್ಲ ಇಟ್ಕೊಂಡಿದ್ದೆ. ಹಾಗೆ ನೆಕ್ಸ್ಟು ರೆಡಿಯಾಗಿದ್ದಾಯಿತು, ಪೂಜೆ ಕೂಡ ಎಲ್ಲ ಆಯಿತು. ಹಾಗೆ ನಮ್ಮ ಊರಲ್ಲಿ ಗಣೇಶನ್ನ ಇಟ್ಟಿದ್ರಲ್ಲ, ಸಂಜೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಹೋಗೋದಕ್ಕೆ ಆಗಲಿಲ್ಲ. ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ಬಂದ್ವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಇನ್ನೂ ಪೂಜಾರು ಬಂದಿರಲಿಲ್ಲ. ಹಾಗಾಗಿ ಹಾಗೆ ಕೈ ಮುಕ್ಕೊಂಡು ನನ್ನ ತಮ್ಮ ಆಮೇಲೆ ನಾನು ಪೂಜೆ ಮಾಡಿಸ್ತೀನಿ, ನೀವು ಹೋಗ್ಬಿಟ್ಟು ನೋಡ್ಕೊಂಡು ಬರೋಗಿ ಅಂದ. ಅವಳು ಯುಕ್ತಿನೂ ಕೂಡ ಕರ್ಕೊಂಡು ಹೋಗಿರಲಿಲ್ಲ, ಗಣೇಶನ ಹತ್ರ ಹೋಗ್ಬೇಕು ಅಂತಿದ್ಲು ಅವಳು. ಹಾಗಾಗಿ ಅವಳನ್ನೂ ಕರ್ಕೊಂಡು ಬಂದೆ ಇಲ್ಲಿ. ಗಣೇಶನಿಗೆಲ್ಲ ಕೈ ಮುಗಿದ್ಬಿಟ್ಟು ಇಲ್ಲಿಂದ ಮತ್ತೆ ಹೊರಟ್ವಿ ನಾವು. ನನ್ನ ಮಗಳಿಗೆ ತುಂಬಾ ಇಷ್ಟ ಗಣೇಶ ಅಂದರೆ. ಹಾಗಾಗಿ ಅವಳು ಹೋಗಬೇಕು ಅಂತ ಇದ್ಲು. ಹಾಗಾಗಿ ಅವಳನ್ನೂ ಕೂಡ ಕರ್ಕೊಂಡು ಬಂದೆ. ಹಾಗೆ ಮನೆಯಲ್ಲೂ ಕೂಡ ಆಲ್ರೆಡಿ ಪೂಜೆ ಎಲ್ಲ ಮಾಡಿದ್ನಲ್ಲ, ಅದ್ರದ್ದು ಕೂಡ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಕೊಂಡೆ. ಮನೆಯಲ್ಲೂ ಕೂಡ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದೆ. ಈಗ ರೆಡಿ ಆದ್ವಿ. ಅಮ್ಮ, ನಾನು, ಹಸ್ಬೆಂಡು, ತಮ್ಮ ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ. ನನಗೆ ಏನು ತಿನ್ನಬಾರ್ದು ಅಂತ ಹೇಳಿದರು. ಹಾಗಾಗಿ ನಾನು ಟಿಫನ್ ಏನೂ ಮಾಡಿಲ್ಲ. ಬೆಳಗ್ಗೆ 6 ಗಂಟೆಗೆ ಒಂದು ಗ್ಲಾಸ್ ಹಾಲು ಕುಡಿಯಿದ್ರೆ ಕುಡೀರಿ ಅಷ್ಟೇ, ಇನ್ನೇನು ತಿನ್ನಬಾರ್ದು ಅಂತ ಹೇಳಿದರು. ಹಾಗಾಗಿ ಬೆಳಗ್ಗೆ ಬೇಗನೆ 6 ಗಂಟೆಗೆಲ್ಲ ಒಂದು ಗ್ಲಾಸ್ ಹಾಲು ಕುಡಿದಿದ್ದೆ ಅಷ್ಟೇ. ಅದಾದಮೇಲೆ ಟಿಫನ್ನು, ನೀರು ಏನೂ ಕೂಡ ಇಲ್ಲ. ನಾನು ಮನೇಲಿ ಹಸ್ಬೆಂಡು ಎಲ್ಲ ಟಿಫನ್ ಮಾಡಿರು, ಮಗಳು ಹಸ್ಬೆಂಡ್ ಎಲ್ಲ ಅವರು ಮಾಡಿಕೊಂಡ್ರು. ನಾನು ಹಾಗೆ ಖಾಲಿ ಹೊಟ್ಟೆಗೇ ಹೋಗ್ತಾ ಇದ್ದೀನಿ. ಯಾಕೆಂದರೆ ಬೆಳಗ್ಗೆನೇ ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ಬೆಳಗ್ಗೆನೇ ಮಾಡೋದ್ರಿಂದ ಖಾಲಿ ಹೊಟ್ಟೆಗೆ ಇರಬೇಕು ಅಂತ ಹೇಳಿದರು. ಯುಕ್ತಿ ನನ್ನ ಮಗಳಿಗೆ ಮಾಡಿಸಿದಾಗ ನಾವು ನೈಟೇ ಹೋಗಿ ಅಡ್ಮಿಂಟ್ ಆಗಿದ್ವಿ. ಬೆಳಗ್ಗೆನೇ ಸಿ ಸೆಕ್ಷನ್ ಆಗಿತ್ತು. ಬಟ್ ಈಗ ಬೆಳಗ್ಗೆ ಹೋಗ್ತಾ ಇರೋದು. ಹಾಗಾಗಿ ಬೆಳಗ್ಗೆ ಬರೋವಾಗ ಖಾಲಿ ಹೊಟ್ಟೆಗೆ ಬನ್ನಿ ಅಂತ ಹೇಳಿದರು. ಹಾಗೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಷನ್ ಎಲ್ಲ ಆಯಿತು. ನೆಕ್ಸ್ಟು ನಮ್ಮನ್ನು ಪ್ರಿಪೇರ್ ಮಾಡಬೇಕಲ್ವ, ಹಾಗಾಗಿ ಬ್ಯಾಂಗಲ್ಸ್ ಕೂಡ ಮನೇಲೇ ಎಲ್ಲ ತೆಗ್ದಿಟ್ಟಿದ್ದೆ. ಒಂದು 2 ಮಾತ್ರ ಹಾಕ್ಕೊಂಡೋಗಿದ್ದೆ. ಹಾಗೆ ಇಯರಿಂಗ್ಸು ಮತ್ತು ಸರ ಎಲ್ಲನೂ ತೆಗ್ದಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ. 10:30ಗೆ ನಂದು ಸಿ ಸೆಕ್ಷನ್ ಇರೋದ್ರಿಂದ ನಾವು 8:00ವರೆಗೆಲ್ಲ ಹೋಗಿದ್ವಿ. ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ ಡಾಕ್ಟರ್ ಬರೋವರೆಗೂ. ನೆಕ್ಸ್ಟು ಡೆಲಿವರಿದು ವ್ಲಾಗೆಲ್ಲ ಏನು ನಾನು ಮಾಡಿಕೊಂಡಿಲ್ಲ ಹಾಸ್ಪಿಟಲಲ್ಲಿ. ನೆಕ್ಸ್ಟು ನಾನು ಸ್ವಲ್ಪ ಎದ್ದು ಓಡಾಡೋ ರೀತಿಯಾಗಿ ಡಿಸ್ಚಾರ್ಜ್ ಆಗೋ ದಿನ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.